ಈಗ ಎದ್ದು ಬಂದಿದೆ ಅದಕ್ಕೆ ಹಾಯ್. ಪಡ್ಡು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ನಮ್ಮ ಪಾಪ ಪಡ್ಡು ಇಷ್ಟ, ಹಾಗಾಗಿ ಪಡ್ಡು ದೋಸೆ ಎರಡು ಕೂಡ ಆಗುತ್ತೆ ಅಂತೇಳಿ ಉತ್ತಪ್ಪ ಥರ ಮಾಡ್ಕೊಂಡಾಗುತ್ತೆ ದೋಸೆ ಅಂತ ರೆಡಿ ಮಾಡ್ತಾ ಇದ್ದೀನಿ ಅಂತೇಳಿ ಕ್ಯಾರೆಟು, ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಗೆ ಕೊತ್ತಂಬರಿ, ಸಬ್ಬಸಿಗೆ ಸೊಪ್ಪು ಹಾಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ತುಂಬಾನೇ ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೂ ಕೂಡ ಟೇಸ್ಟ್ ಆಗಿರುತ್ತೆ. ಮಕ್ಕಳು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಮ್ಮ ಪಾಪಗೆ ಈ ರೀತಿ ಮಾಡಿಕೊಟ್ರೆ ಅವನು ಕೂಡ ಇಷ್ಟಪಟ್ಟು ತಿಂತಾನೆ ಅಂತ ಪಡ್ಡು ದೋಸೆ ಎರಡು ಮಾಡಿದ್ರೆ ಅಂತ ರೆಡಿ ಮಾಡ್ತಾ ಇದ್ದೀನಿ. ನಾನು ಕಿಚನ್ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಪೂಜೆ ಮಾಡಿಕೊಂಡ್ರೆ ಮನಸ್ಸಿಗೆ ಒಂಥರ ಸಮಾಧಾನ ಅನಿಸುತ್ತೆ. ಹಾಗಾಗಿ ಪೂಜೆ ಕೂಡ ಆಯಿತು. ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತು ನೈಟಿಂದನೇ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಅಕ್ಕಿ ಎಲ್ಲ ನೆನೆಸಿದ್ದೆ ದೋಸೆ ಅಥವಾ ಪಡ್ಡು ಮಾಡೋಣ ಅಂತೇಳಿ. ನಮ್ಮ ಪಪ್ಪುಗೆ ಪಡ್ಡು ತುಂಬಾನೇ ಇಷ್ಟ, ಹಾಗಾಗಿ ವೀಕಲ್ಲಿ 2 ಟೈಮ್ಸ್ ಅಂತ ಅವನಿಗೆ ಪಡ್ಡು ಮಾಡಿಕೊಡ್ತೀನಿ. ಹಾಗಾಗಿ ಸೊಸೈಟಿ ಅಕ್ಕಿ ನೆನೆಸಿದ್ದೆ, ಊರಿಂದ ತಗೊಂಡ್ಬಂದಿದ್ದು ಸೊಸೈಟಿ ಅಕ್ಕಿ. ಹಾಗಾಗಿ ಚೆನ್ನಾಗಿ ತರಿತರಿ ಏನಾದ್ರು ರುಬ್ಕೊಳ್ತೀನಿ. ಪಡ್ಡು ಇಡ್ಲಿಗಾದ್ರೆ ದೋಸೆಗಾದ್ರೆ ಸ್ವಲ್ಪ ನೈಸಾಗಿ ರುಬ್ಕೊಳ್ತೀನಿ. ಪಡ್ಡು ಮಾಡ್ತಿದ್ನಲ್ವಾ, ಹಾಗೆ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದೀನಿ. ಹಾಗೆ ನೈಟ್ ಉಪ್ಪು ಹಾಕ್ಬಿಟ್ಟು ಭಾರವಾಗಿ ಏನಾದ್ರು ಇಟ್ಟು ಮುಚ್ಚಿಟ್ಬಿಡ್ತೀನಿ. ಬೆಳಗ್ಗೆ ತುಂಬಾ ಉಬ್ಬಿರೋ ರೀತಿ ಬಂದಿರುತ್ತೆ, ಚೆನ್ನಾಗಿ ಕೂಡ ಆಗಿರುತ್ತೆ ಇಟ್ಟು. ಬೆಳಗ್ಗೆ ಎದ್ಮೇಲೆ ನಾನು ಅದಕ್ಕೆ ಸೋಡಾ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇಡ್ಲಿ, ದೋಸೆ, ಪಡ್ಡು ಈ ರೀತಿ ತಿಂಡಿಗಳಿದ್ರೆ ಬೆಳಗ್ಗೆ ಏನು ತಿಂಡಿ ಮಾಡಬೇಕು ಅನ್ನೋ ಟೆನ್ಷನ್ ಇರಲ್ಲ. ಹಾಗಾಗಿ ತುಂಬಾ ಕ್ವಿಕ್ ಕೂಡ ಆಗಿಬಿಡುತ್ತೆ ಅಂತ ನೈಟ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಕಿಚನ್ನ ನೆಕ್ಸ್ಟ್ ಮಾರ್ನಿಂಗಿಂದ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನಾನು ಕಿಚನ್ ಕಡೆ ಬಂದೆ. ದೇವ್ರಿಗೆಲ್ಲ ಕೈ ಮುಗಿದ್ಬಿಟ್ಟು ನೈಟೇ ಫುಲ್ ಕಿಚನ್ ಕ್ಲೀನ್ ಮಾಡಿ ಇಟ್ಟಿರೋದ್ರಿಂದ ನಾನು ಬೆಳಗ್ಗೆ ಎದ್ದ ತಕ್ಷಣ ಟೆನ್ಷನ್ ಎಲ್ಲ ಆರಾಮಾಗಿ ತಿಂಡಿ ಮಾಡ್ಕೊಬೋದು. ಹಾಗಾಗಿ ಕೂಡ ಉಬ್ಬಿದ ರೀತಿ ಬಂದಿತ್ತು, ಅದಕ್ಕೆ ಸ್ವಲ್ಪ ಸೋಡಾ ಪುಡಿ ಹಾಕೊಂಡು ಸ್ವಲ್ಪ ಗಟ್ಟಿನೇ ಆಗಿದೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೋಡಾ ಪುಡಿ ಹಾಕಿ. ಅದನಂತರ ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಅವಾಗ ತೆಳ್ಳೋ ರೀತಿ ಆಗುತ್ತೆ. ನಾನು ಉತ್ತಪ್ಪ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ನಮ್ಮ ಪಪ್ಪುಗೆ ಪಡ್ಡು ಅಂದ್ರೆ ಇಷ್ಟ. ಹಾಗಾಗಿ ಪಡ್ಡು ಹಾಗೆ ದೋಸೆ ಎರಡು ಮಾಡಿದ್ರೆ ಆಗುತ್ತೆ ಅಂತ ಹೇಳಿ ಅದಕ್ಕೆ ಪಡ್ಡಿಗೆ ಏನೇನು ಬೇಕೋ ಅದನ್ನೆಲ್ಲ ಹೆಚ್ಚಿಟ್ಕೊಬೇಕು. ಹಾಗಾಗಿ ನೋಡಿ ಈ ರೀತಿ ಬಂದಿದ್ರೆ ಸಾಕು. ಇಟ್ಟು ಈ ರೀತಿ ತೆಳಗ್ ಬಂತು. ಇನ್ನೇನು ಕ್ಯಾರೆಟ್ ಎಲ್ಲ ತುರಿದು ಹಾಕೊಳ್ತಿದ್ದೀನಿ. ಹಾಗೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪಿದೆ ಸ್ವಲ್ಪ ಹಾಕೊಬಹುದು. ನನಗೆ ಸಬ್ಬಸಿಗೆ ಸೊಪ್ಪು ಸಿಕ್ಕಿರ್ಲಿಲ್ಲ, ಹಾಗಾಗಿ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನಕಾಯಿ, ಕ್ಯಾರೆಟ್ ಹಾಕೊಂಡು ಚೆನ್ನಾಗಿ ಒಗ್ಗರಣೆ ಕೊಟ್ಕೊಳ್ತೀನಿ. ಬೆಳಗ್ಗೆ ಎಷ್ಟು ಬೇಗನೆ ತಿಂಡಿ ಮಾಡ್ಕೊಬೇಕು ಅಂತಾನೆ ಬೇಗನೆ ಮಾಡ್ತಾ ಇರ್ತೀವಿ. ಟೈಮ್ ಹೋಗೋದೇ ಗೊತ್ತಾಗಿಲ್ಲ, ಟೈಮ್ ಹೋಗ್ತಾ ಮಾಡಿದ್ರೆ ನೈಟೇ ಜೀರಿಗೆ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾಕಿ ಹಿಟ್ಟು ಜೊತೆಗೆ ರುಬ್ಕೊಂಡ್ಬಿಡ್ತಿದ್ದೆ. ಅಂದ್ರೆ ಪಡ್ಡು ತಿನ್ನೋಕ್ಕಿಂತ ದೋಸೆ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ಎರಡು ಮಾಡ್ಬೇಕಲ್ವಾ. ಹಾಗಾಗಿ ಒಗ್ಗರಣೆ ಕೊಟ್ಕೊಂಡು ಅವರಿಗೆ ದೋಸೆನೂ ಮಾಡ್ಕೊಟ್ಟಂಗಾಗುತ್ತೆ. ನಮ್ಮ ಪಾಪು ಪಡ್ಡು ರೆಡಿ ಮಾಡಿದ್ರಾಗುತ್ತೆ ಅಂತ. ಬೆಳಿಗ್ಗೆ ಇದ್ದು ಇಷ್ಟೆಲ್ಲ ಕೆಲಸ ಇರುತ್ತೆ. ಪಾಪು ಬೇರೆ ತುಂಬಾನೇ ಹಠ ಮಾಡ್ತಾ ಇರ್ತಾನೆ, ಹಾಗಾಗಿ ಅವನು ಕೂಡ ಮಾತಾಡ್ಸ್ಕೊಂತಾನೆ. ನಾನು ತಿಂಡಿ ಕೂಡ ರೆಡಿ ಮಾಡ್ಕೊಳ್ತೀನಿ. ಪಾಪು ಕೂಡ ಅಷ್ಟೇ, ಸ್ನಾಕ್ಸ್ಗೆ ಫ್ರೂಟ್ಸ್ ಇತ್ತು, ಅದನ್ನೇ ಹಾಕಿದ್ರೆ ಆಗುತ್ತೆ ಅನ್ಕೊಂಡಿದೀನಿ. ನಮ್ಮ ಪಾಪು ಅಂತೂ ನಾನು ಎದ್ದೇಳಕ್ಕೆ ಮುಂಚೆನೇ ಕೆಲವು ಸರಿ ಎದ್ಬಿಡ್ತಾನೆ, ಅಥವಾ ನಾನು ಎದ್ಮೇಲೆ ಕೆಲವು ಸರಿ ಎದ್ದೇಳ್ತೀನಿ, ಲೇಟಾಗಿ ಕೂಡ ಎದ್ದೇಳ್ತಾನೆ. ಅವ್ನು ಟೈಮಿಂಗ್ಸೇ ಹೇಳೋಕ್ಕಾಗಲ್ಲ. ಆದರೆ ಅವ್ನಿಗೆ ಹಾಲು ಬಿಸಿ ಮಾಡಿ ಕೊಟ್ಬಿಡ್ಬೇಕಾಗಿತ್ತು, ಆದರೆ ನನಗೆ ಸ್ವಲ್ಪ ಲೇಟ್ ಆಯಿತು. ತುಂಬಾ ಕಿರಿಕಿರಿ ಮಾಡ್ತಾ ಇದ್ದ. ಮುಂಚೆ ಆದರೆ ಅವನು ಆರಾಮಾಗಿ ಎದ್ದೇಳ್ತಿದ್ದೆ ನನ್ನ ಜೊತೆ, ಅಥವಾ ಒಂದೊಂದ್ಸರಿ ಲೇಟಾಗಿದ್ದರೂ ಕೂಡ ಆರಾಮಾಗಿ ಮಾಡ್ಕೊಳ್ತಿದ್ದೆ. ಆದರೆ ಈಗ ದೊಡ್ಡನಾಗಿದ್ದಾನಲ್ವ, ಅವ್ನಿಗೆ ಎದ್ದ ತಕ್ಷಣ ಹಾಲು ಅಥವಾ ಏನಾದರೂ ಅವ್ನಿಗೇನಾದ್ರು ಕೋಲ್ಡ್ ಆಗಿದ್ರೆ ನಿಜವಾಗ್ಲೂ ಎತ್ಕೊಂಡೆ ಕೆಲಸ ಮಾಡ್ಕೊಬೇಕು. ನಾನೆಲ್ಲ ಕೂಡ ಇಳಿಯೋದೇ ಇಲ್ಲ. ಅವ್ರ ಪಪ್ಪ ಇದ್ರೆ ನೋಡ್ಕೊಳ್ತಾರೆ, ಅವರು ಕೂಡ 8:15ಗೆಲ್ಲ ಡ್ಯೂಟಿ ಹೊರಡ್ಬಿಡ್ತಾರೆ. ನಾನು ಅಷ್ಟರೊಳಗಡೆ ತಿಂಡಿ ಮಾಡ್ಕೊಬೇಕು. ಅಮ್ಮನ ಮನೇಲಿ ಇದ್ರೆ ಅಮ್ಮ ಮಾಡ್ತಿದ್ರು, ನಾವು ಆರಾಮಾಗಿ ತಿಂದ್ಬಿಟ್ಟು ಕಾಲೇಜ್ಗೆಲ್ಲ ಹೋಗ್ತಿದ್ವಿ. ಆದರೆ ಇಲ್ಲ, ಆಗಲ್ವಲ್ಲ, ನಾವೇ ಇಷ್ಟೊತ್ತಿದ್ರು ಮಾಡ್ಕೊಡ್ಬೇಕು. ಒಬ್ಬರೇ ಎಲ್ಲ ಕೆಲಸ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಇನ್ನು ನಮ್ಮ ಪಾಪು ಕೂಡ ಬಂದ ಅಂತ ಅವನು ಕೂಡ ಎತ್ಕೊಂಡೆ. ಇನ್ನು ಒಗ್ಗರಣೆ ಹಾಕ್ಕೊಬೇಕು ಅನ್ನೋಷ್ಟೊಳಗಡೆ ಬಂದು ಅಮ್ಮ ಎತ್ಕೊಂಡು ನಾನು ನೋಡ್ಬೇಕು ಅಂತ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಹಾಗಾಗಿ ಒಂದ್ ಕಡೆ ಹಾಲು ಬಿಸಿಗೆ ಇಟ್ಕೊಂಡಿದ್ದೀನಿ, ಹಾಗೆ ಒಂದ್ ಕಡೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಎತ್ಕೊಂಡು ಒಗ್ಗರಣೆ ಕೂಡ ಹಾಕ್ಕೊಳ್ತಿದ್ದೀನಿ. ಟೈಮ್ ಅಂತೂ ಹೋಗ್ತಾ ಇರುತ್ತೆ, ಗೊತ್ತಾಗೋದಿಲ್ಲ ಟೈಮ್ ಹೋಗೋದು. ಹೆಣ್ಮಕ್ಳು ಬೆಳಿಗ್ಗೆ ಎದ್ದ ತಕ್ಷಣ ಇಷ್ಟೆಲ್ಲ ಕೆಲಸ ಇರುತ್ತೆ ಅಲ್ವಾ, ಎಷ್ಟು ಕೆಲಸ ಮಾಡಿದರೂ ಮುಗಿಯೋದೇ ಇಲ್ಲ. ನಾನು ಅವ್ರಿಗೆಲ್ಲ ಫಸ್ಟು ತಿಂಡಿ ಎಲ್ಲ ಮಾಡಿಕೊಟ್ಟು ತದನಂತರ ನಾನು ಮಿಕ್ಕಿದ ಮನೆ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಅವಾಗ ನಂಗೆ ತುಂಬಾ ಈಸಿ ಆಗಿಬಿಡುತ್ತೆ. ಈಗ ಎದ್ದು ಬಂದಿದೆ ಅದಕ್ಕೆ ಹಾಯ್, ಅದಕ್ಕೆ ಹೇಳಿ ಬರ್ಬೇಡ ಅಂತೇಳಿ. ಪೂನ ಎತ್ಕೊಂಡೇ ಒಗ್ಗರಣೆ ಹಾಕ್ತಿದ್ದೆ. ನಂಗೆ ಸ್ವಲ್ಪ ಎಣ್ಣೆ ಸಿಡಿದ್ಬಿಟ್ಟು ಈರುಳ್ಳಿ ಹಾಕಬೇಕಾದ್ರೆ, ಹಾಗಾಗಿ ಅವನಾಗೆ ಹೇಳ್ಕೊಂಡು ಹೋಗ್ಬಿಟ್ಟ, ಮಮ್ಮಿ ನೀನು ಮಾಡು, ನಂಗೆ ಹಾಲು ಕೊಡು ಅಂದ್ಕೊಂಡು ಹಾಲು ಇಸ್ಕೊಂಡು ಹೋಗಿ ಕುತ್ಕೊಂಡು ಹಾಲು ಕುಡಿತಿದ್ದ. ಇನ್ನು ನಾನು ಕೂಡ ಫುಲ್ ಒಗ್ಗರಣೆ ಎಲ್ಲ ಹಾಕ್ಕೊಂಡೆ. ಇನ್ನು ಪಡ್ಡು ರೆಡಿ ಮಾಡೋಣ ಅಂದ್ಕೊಂಡ್ರೆ ಹಸ್ಬೆಂಡ್ ನಂಗೆ ದೋಸೆ ಹಾಕ್ಕೊಡಮ್ಮ, ನಂಗೆ ಟೈಮ್ ಆಯಿತು ಅಂದರು. ಹಾಗಾಗಿ ಸರಿ ಅಂತೇಳಿ ಫಸ್ಟ್ ಅವ್ರಿಗೆ ದೋಸೆ ಹಾಕ್ಕೊಟ್ಬಿಟ್ರೆ ಅವ್ರು ತಿಂದ್ಬಿಟ್ಟು ಹೋಗ್ತಾರೆ ಆರಾಮಾಗಿ. ಸ್ವಲ್ಪ ಲೇಟ್ ಆಯಿತು ಅಂದರೂ ಕೂಡ ಉಪವಾಸನ ಹೋಗ್ಬಿಡ್ತಾರೆ, ಹಾಗಾಗಿ ಮತ್ತೆ ಇಷ್ಟ ತನಕ ಮಾಡಿದ್ದು ವೇಸ್ಟ್ ಆಗುತ್ತೆ ಅಂತೇಳಿ ಫಸ್ಟ್ ಅವ್ರಿಗೆ ದೋಸೆ ಹಾಕ್ಕೊಟ್ರೆ ಆಗುತ್ತೆ ಅಂತೇಳಿ ದೋಸೆಗೆಲ್ಲ ರೆಡಿ ಮಾಡ್ತಾ ಇದ್ದೆ. ತದನಂತರ ಪಾಪುಗೆ ಪಡ್ಡು ಮಾಡಿಕೊಟ್ರೆ ಆಗುತ್ತೆ ಅಂತ ಹೇಳಿ, ಯಾಕಂದರೆ ಪಾಪನ ಲೇಟಾಗಿ ನಾನೇ ಬಿಟ್ಟು ಬರೋದ್ರಿಂದ
ಪರವಾಗಿಲ್ಲ, ಒಂದು ಸ್ವಲ್ಪ ಲೇಟ್ ಆದರೂ ಕೂಡ ಏನೋ ಅನ್ನಲ್ವಲ್ಲ. ಹಾಗಾಗಿ ಹಸ್ಬೆಂಡ್ ಹೋಗೋಷ್ಟ್ರೊಳಗೆ ಅವ್ರು ದೋಸೆ ಎಲ್ಲ ಮಾಡಿಕೊಟ್ರೆ ಆಗುತ್ತೆ ಅಂತ ರೆಡಿ ಮಾಡಿಕೊಂಡೆ. ಆದರೆ ನಮ್ಮ ಪಾಪು ನೋಡಿ, ಮಮ್ಮಿ ಪಡ್ ಮಾಡ್ಕೊಂಡು ನಂಗೆ ಫಸ್ಟು ಅಂತೇಳಿ ಹಂಚ್ ತಂದು ಕೊಡ್ತಾ, ಒಗ್ಗರಣೆ ಹಾಕಿರೋದೆಲ್ಲ ಮಿಕ್ಸ್ ಮಾಡಿಟ್ಟು ಒಂದು ಸ್ವಲ್ಪ ಹೊತ್ತು ನೆನೆಲಿ ಅಂತ ಬಿಟ್ಬಿಟ್ಟು ಬಂದು ಹಾಸಿಗೆ ಎಲ್ಲ ತೆಗೆಯೋಣ ಅಂತ ಬಂದೆ. ಇಟ್ಲೆ ಪಡ್ಡಿನ ಚಿಟ್ಕೊಂಡು ಅನ್ಸುತ್ತೆ. ಸರಿ ಆಯ್ತು ಮಾಡ್ಕೊಡ್ತೀನಿ ಇರು ಪುಟ್ಟ ಅಂದರೆ ಕೇಳ್ತಾನೆ ಇಲ್ಲ. ಮಮ್ಮಿ ಮಾಡಿಕೊಡು ಫಸ್ಟ್ ನನಗೆ, ನೀನು ಆಮೇಲೆ ಏನಾದರೂ ಮಾಡ್ಕೊ ಅಂತಿದ್ರು. ಮಕ್ಳಿರೋ ಮನೇಲಾದರೆ ಇಷ್ಟೊಂದು ಕಷ್ಟ ಆಗುತ್ತೆ, ಎಲ್ಲ ಕೆಲಸ ಒಬ್ಬರೇ ಮಾಡ್ಕೊಬೇಕು ಅಂತ ಅಂದರೆ ಎಲ್ಲ ತೆಗೆದು ಕಸ ಎಲ್ಲ ಗುಡಿಸ್ಕೊಳ್ತಿದ್ರಿ. ನಮ್ಮ ಪಾಪು ನನ್ನ ಸುತ್ತರಿತಿರ್ತಾರೆ, ಮಮ್ಮ ನಂಗೆ ಪಡ್ ಮಾಡ್ಕೊಡ್ಬೋ ಫಸ್ಟು ಅಂತೇಳಿ. ಹಾಗಾಗಿ ಕಸ ಗುಡಿಸ್ಬಂದು ಮಾಡ್ಕೊಡ್ತೀನಿ ಇರು ಪುಟ್ಟ ಅಂತ ಹೇಳಿದರೆ ಕೇಳ್ತಾನೆ ಇಲ್ಲ. ಮಮ್ಮಿ ನಂಗೆ ಮಾಡ್ಕೊಡ್ಬೋ ಫಸ್ಟ್ ನೀನು ಅಂತ ಸರಿ ಅಂತೇಳಿ ಬೇಗನೆ ಕಸ ಗುಡಿಸ್ಕೊಂಡು ಇನ್ನೇನು ಕಿಚನಿಗೆ ಕೂಡ ಬಂದೆ. ಎಲ್ಲಿದ್ರು ಕೆಲಸ ಇದ್ದಿದ್ದೆ ಅಲ್ವಾ, ಹಾಗಾಗಿ ಇನ್ನೇನು ದೋಸೆ ಹೊಡ್ಕೊಳ್ಳೋಣ ಅಂತ ದೋಸೆ ಕೂಡ ಕೊಡ್ತೀನಿ. ಇದು ಹಂಚು ಹಳೇದಾದ್ರೂ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಮಾತ್ರ. ಹಾಗಾಗಿ ಹೊಸ ಹಂಚು ಕೂಡ ತೊಗೊಬೇಕು. ಡಿಮಾರ್ಟ್ಗೆ ಹೋದಾಗ ಈ ಸರಿ ತರಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಬರ್ಬೇಕು. ಇನ್ನೇನು ದೋಸೆ ಕೂಡ ಮಾಡ್ತಾ ಇದ್ದೀನಿ. ಪಡ್ಗೆ ಹಾಕಿದ್ನ ಅದೇ ರೀತಿ ದೋಸೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆ ಟೀ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಸ್ಬೆಂಡ್ಗೆ ಪಾಪುಗೆ ನಾವು ಟೀ ಕಾಫಿ ಏನು ಕೊಡೋದಿಲ್ಲ, ಹಾಗಾಗಿ ಅವ್ನಿಗೆ ಹಾಲನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ. ಜಾಸ್ತಿ ನಾನು ಬೆಲ್ಲನೇ ಯೂಸ್ ಮಾಡೋದ್ರಿಂದ ಅವ್ನಿಗೆ ಬೆಲ್ಲ ಹಾಕ್ಕೊಟ್ರೆ ತುಂಬಾ ಇಷ್ಟಪಟ್ಟು ಕುಡಿತಾನೆ, ಹಾಗಾಗಿ ಹಾಕ್ಕೊಡ್ತೀನಿ ಅವ್ನಿಗೆ. ಎಲ್ಲ ತರ ಕ್ಯಾರೆಟು ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗೆ ನೈಟ್ ಉದ್ಕ ಮಾಡಿದೆ, ಅದ್ರ ಕಾಳು ಕೂಡ ಇತ್ತು, ಅದನ್ನ ಹಾಕ್ಕೊಟ್ಟೆ. ಹಸ್ಬೆಂಡು ತಿಂತಾರೆ ಅಂತೇಳಿ ಕೊಬ್ಬರಿ ಚಟ್ನಿ ಮಾಡ್ಕೊಂಡಿದ್ದೆ ದೋಸೆಗೆ. ಮತ್ತೆ ಪಲ್ಯ ಏನು ಮಾಡಕ್ ಹೋಗ್ಲಿಲ್ಲ, ಯಾಕಂದ್ರೆ ಕಾಳಿತ್ತಲ್ವಾ, ಅದ್ರ ಜೊತೆಗೆ ತಿಂತಾರೆ ಹಸ್ಬೆಂಡು ಆರಾಮಾಗಿ ಅಂತ ಹೇಳಿ. ಪಾಪು ಕೂಡ ಪೊಡ್ಡು ರೆಡಿ ಮಾಡಬೇಕು. ನೋಡಿ ಅವ್ರ ಪಪ್ಪಗೆ ತಗೊಂಡೋಗಿ ಕೊಡುಪುಟ್ಟ ಅಂದ್ರೆ ತಗೊಂಡೋಗಿ ಕೊಡ್ತಿದ್ದಾರೆ. ಹಾಗೆ ಹಣ್ಣು ಕೂಡ ಬಿಚ್ಕೊಟ್ರು ಹಸ್ಬೆಂಡು, ಹಾಗಾಗಿ ಬಾಕ್ಸಿಗೆ ಹಾಕಿ ನಮ್ಮ ಪಾಪುಗೆ ಅಂತೇಳಿ ಪಡ್ ರೆಡಿ ಮಾಡೋಣ ಅಂತ ಇಟ್ಟು ಪಡ್ಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬಾ ಜನ ನನಗೆ ಹೇಳಿದ್ದಾರೆ, ನೀನು ಯೂಟ್ಯೂಬಲ್ಲಿ ವ್ಯೂಸ್ ಬರ್ತಿಲ್ಲ, ಒಳ್ಳೆ ಸಬ್ಸ್ಕ್ರೈಬರ್ ಇಲ್ಲ, ಏನಕ್ಕೆ ಬೇಕು ಇವೆಲ್ಲ, ನಿನಗೆ ಆರಾಮಾಗಿ ಮನೇಲಿ ಇರ್ಬೋದಲ್ವಾ, ಇವೆಲ್ಲ ಏನಕ್ಕೆ ಅಂತ ತುಂಬ ಜನ ಆಡ್ಕೊಳ್ಳೋದು ಕೂಡ ಇದೆ. ನನ್ನ ವೀಡಿಯೋಸ್ಗಳ ನೋಡೆಲ್ಲ ನನ್ನ ಎದುರುಗಡೆ ಕೂಡ ಆಡ್ಕೊಂಡಿದ್ದಾರೆ, ನಿನ್ಗೆ ಏನು ಬರುತ್ತೆ ಅದರಲ್ಲಿ ಏನಿರುತ್ತೆ ಹಾಗೆ ಹೀಗೆ ಅಂತ ಹೇಳಿ. ಅವ್ರು ಆಡ್ಕೊಳ್ಳೋರಿರ್ಬೇಕಲ್ವಾ, ಯಶಸ್ಸು ಸಿಗಬೇಕು ಅಂದರೆ ಪ್ರಯತ್ನ ಪಡ್ದೇ ಯಶಸ್ಸು ಸಿಗಬೇಕು ಅಂದರೆ ಆಗಲ್ಲಲ್ವಾ. ಇವತ್ತು ವ್ಯೂಸು ಸಬ್ಸ್ಕ್ರೈಬರು ಬರ್ದೇ ಇರ್ಬೋದು, ಮುಂದೊಂದಲ್ಲ ಒಂದು ದಿವಸ ನಾನು ಯಶಸ್ಸು ಅಂದ್ಕೊಂಡು ಯೂಟ್ಯೂಬ್ ಆಡ್ಕೊಳ್ಳೋರು ಮುಂದಾದ್ರೂ ನಾವು ಬೆಳೆದು ತೋರಿಸ್ಬೇಕು ಅನ್ನೋದೇ ನನ್ನ ಟಿಫನ್ನು. ಎಲ್ಲ ಮುಗಿಸಾದ್ಮೇಲೆ ನಾನು ಫುಲ್ ಒನ್ ಟೈಮ್ ಕಿಚನ್ ಫುಲ್ಲು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ಯಾಕಂದರೆ ಫುಲ್ಲು ಮೆಸ್ಸಿ ಆಗಿರುತ್ತೆ. ಎಣ್ಣೆ ಜಿಡ್ಡೆಲ್ಲ ಸಕ್ಕಸ್ ಹಿಡಿದಿರುತ್ತೆ, ಹಾಗಾಗಿ ಎಲ್ಲ ಕಿಚನ್ ಗ್ಯಾಸ್ ಸ್ವಲ್ಪ ಎಲ್ಲ ಒರೆಸ್ಕೊಂಡು ಸಿಂಕ್ ಕೂಡ ಅಷ್ಟೇ ನೀಟ್ ಮಾಡ್ಕೊಂಡ್ಬಿಡ್ತೀನಿ. ತದನಂತರ ಬಟ್ಟೆ ಕೂಡ ವಾಶ್ಗೆ ಹಾಕಿದ್ದೀನಿ, ಅದನ್ನು ಕೂಡ ರೆಡಿ ಮಾಡಬೇಕು. ನೆನ್ನೆ ಬಟ್ಟೆ ಶೆಳ್ದಾಕಿರೋನೆಲ್ಲ ತೊಗೊಂಡು ಕೂಡ ಬರಬೇಕು, ಹಾಗಾಗಿ ಬಟ್ಟೆ ಎಲ್ಲ ವಾಶ್ ಮಾಡೋಕೆ ಹಾಕಬೇಕಲ್ವ, ಹಾಗಾಗಿ ಒಣಗಿರೋ ಬಟ್ಟೆ ಎಲ್ಲ ತಂದು ಹಚ್ಕೊಂಡೆ. ಹಾಗೆ ಪೂಜೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಪೂಜೆ ಕೂಡ ಮುಗಿಸ್ಕೊಂಡೆ. ಇನ್ನೇನು ಫುಲ್ ಮನೆ ಕ್ಲೀನಿಂಗ್ ಆಯಿತು. ಪಾಪು ಕೂಡ ಕರ್ಕೊಂಬರ್ಬೇಕು. ಪೂಜೆ ಮಾಡಿದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಪಾಪು ಬಂದಮೇಲೆ ಮತ್ತೆ ನನ್ನ ರೊಟ್ಟಿನ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಇದು ನಾನು ಬಾಣಂತನದಲ್ಲಿ ನನ್ನ ಅಕ್ಕ ಕೊಡ್ಸಿದ್ದು ನಾನು ಅವನಿಗೆ ಅಂತೇಳಿ. ಅವ್ನ ತಲೆ ತುಂಬ ದಪ್ಪ ಇತ್ತು ಅಂತ ಈ ಥರ ಎರಡು ತೊಗೊಂಬಂದಿದ್ಲು. ಒಂದು ಎರಡೂ ಇದೆ, ಒಂದು ಹಾಳಾಗಿದೆ, ಒಂದು ಚೆನ್ನಾಗಿದೆ. ಇದು ಯೂಸ್ ಮಾಡ್ತಾ ಇರಲಿಲ್ಲ, ಹಾಗೆ ಎತ್ತಿಟ್ಟಿದ್ದೆ. ನೋಡಿ ಇವತ್ತು ಫುಲ್ಲು ವಾತಾವರಣ ಎಲ್ಲ ಕೋಲ್ಡ್ ಆಗಿದೆ ಅಂತ ಅವ್ನಿಗೆ ಹಾಕ್ಕೊಂಡು ತರಕಾರಿ ತೊಗೊಂಬರಕ್ಕೆ ಅಂತ ಹೋಗ್ತಿದ್ದೀನಿ. ಅವ್ನು ತುಂಬ ಖುಷಿ ಆಗ್ತಿದೆ, ಅವನೇ ಹಾಕ್ಕೊಳ್ತೀನಿ ಅಂತಾನೆ. ಮುಂಚೆ ಹಾಕಿದಾಗ ಬೇಡ ಮಮ್ಮಿ, ನೋ ಮಮ್ಮಿ ಅಂತ ಹೇಳ್ತಿದ್ದ. ಈಗ ಅವನೇ ಹಾಕ್ಕೊಳ್ತೇನೆ, ಅವನಿಗೆ ಇಷ್ಟಪಟ್ಟು ಹಾಕ್ಕೊಳ್ತೀಯಲ್ಲ ಪುಟ್ಟಣ್ಣ, ನಿಂಗೆ ಇಷ್ಟ ಆಯ್ತಾ? ನಾನು ಕಟ್ತೀನಿ ಬಾ ಹಾಕಿ. ತರಕಾರಿ ತರಕ್ಕೆ ಅಂತ ಹೊರಟ್ರೆ ಮಳೆನೇ ಸ್ಟಾರ್ಟ್ ಆಯಿತು, ಫುಲ್ ಮಳೆ ಸ್ಟಾರ್ಟ್ ಆಯಿತು. ಹಾಗಾಗಿ ಹೋಗೋಣ ಇರೋ ಪುಟ್ಟ ಅಂದರೆ ನಮ್ಮ ಪಾಪ ತುಂಬಾ ಹಠ ಮಾಡ್ತಿದ್ದ. ಮಮ್ಮಿ ಹೋಗೋಣ ಅಂತ ನೋಡಿ ಎಷ್ಟು ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು. ಹಾಗೆ ಪುಟ್ಟ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.